ಅನಾರೋಗ್ಯದಲ್ಲೂ ವಿದ್ಯಾಭ್ಯಾಸದ ಕನಸು. ಎಲ್ಲರಂತೆ ಬದುಕಲು ಒಂದೇ ಒಂದು ಅವಕಾಶ ಕೊಡಿ. ಕಸ್ತೂರ್ಕೊಪ್ಲು ಗ್ರಾಮದ 12 ವರ್ಷದ ಪುಟ್ಟ ಬಾಲಕಿಯ ಮನ ಕರಗುವ ಸ್ಟೋರಿ. ಎಲ್ಲರಿಗೂ ನಮಸ್ಕಾರ. 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ಎಲ್ಲರ ಮಕ್ಕಳು ಎಲ್ಲ ಸ್ಕೂಲಲ್ಲಿ ನೋಡಿದ್ರೆ ನಾನು ಅವರಂಗೆ ಇರಬೇಕು ಅಂತ ಆಸೆ. ನಿಮ್ಮಿಂದ ನನಗೆ ಎಲ್ಲನೂ ಇದು ಮಾಡ್ಕೊಡಿ. ಆಪರೇಷನ್ ಮಾಡಿಸ್ಕೋಬೇಕು. ನಾನು ಎಲ್ಲ ಮಕ್ಕಳನ್ನ ನೋಡಿದ್ರೆ ನಾನು ಹಂಗೆ ಇರಬೇಕು ಅನಿಸ್ತೈತೆ. ಮುಂದೆ ಓದ್ಬೇಕು, ನಾನು ಚೆನ್ನಾಗಿರ್ಬೇಕು, ಎಲ್ಲ ಮಕ್ಕಳು ನಂಗೂ ಇರಲೇಬೇಕು ನಾನು. ಕೇಳಿದ್ರಲ್ಲ ವೀಕ್ಷಕರೇ, ಈ ಪುಟ್ಟ ಬಾಲಕಿಯ ಮಾತು ಕೇಳಿದರೆ ಮಾನವೀಯತೆ ಇರುವ ಪ್ರತಿಯೊಬ್ಬರ ಹೃದಯವು ಕರಗದೇ ಇರದು. ಕೃಷ್ಣರಾಜನಗರ ತಾಲೂಕಿನ ಕೆಸ್ತೂರುಕೊಪ್ಲು ಗ್ರಾಮದ ರಾಮು ಮತ್ತು ಪ್ರತಿಮಾ ದಂಪತಿಯ ಏಕೈಕ ಪುತ್ರಿ ಶಾನವಿ. ಬಾಲ್ಯದಲ್ಲೇ ಆರಂಭವಾದ ಆರೋಗ್ಯದ ಸಮಸ್ಯೆ ಈಗ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದೆ. ಎದೆ ಮತ್ತು ಬೆನ್ನಿನ ಭಾಗದಲ್ಲಿ ಮೂಳೆ ಅಸಹಜವಾಗಿ ಬೆಳೆಯುತ್ತಿದ್ದು, ತೀವ್ರ ನೋವಿನ ನಡುವೆಯೂ ಈ ಪುಟ್ಟ ಬಾಲಕಿ ತನ್ನ ವಿದ್ಯಾಭ್ಯಾಸವನ್ನು ಮಾತ್ರ ಕೈಬಿಟ್ಟಿಲ್ಲ. ನನಗೂ ಓದಬೇಕು, ಎಲ್ಲ ಮಕ್ಕಳಂತೆ ಬದುಕಬೇಕು ಎಂಬ ಕನಸನ್ನು ಹೊತ್ತಿರುವ ಶಾನವಿ ನೋವನ್ನು ಸಹಿಸಿಕೊಂಡೇ ಪ್ರತಿದಿನ ಶಾಲೆಗೆ ಹೋಗುತ್ತಿದ್ದಾಳೆ. ಆಕೆಯ ಧೈರ್ಯ ಮತ್ತು ಶಿಕ್ಷಣದ ಮೇಲಿನ ಆಸೆ ನಿಜಕ್ಕೂ ಎಲ್ಲರಿಗೂ ಸ್ಫೂರ್ತಿ. ವೀಕ್ಷಕರೇ, ನಾವು ಪ್ರತಿದಿನ ಅನೇಕ ವಿಷಯಗಳಿಗೆ ಹಣ ಖರ್ಚು ಮಾಡುತ್ತೇವೆ. ಆದರೆ ಇಂದು ಈ ಪುಟ್ಟ ಬಾಲಕಿಯ ಭವಿಷ್ಯಕ್ಕಾಗಿ, ಆಕೆಯ ಚಿಕಿತ್ಸೆಗೆ ಮತ್ತು ವಿದ್ಯಾಭ್ಯಾಸಕ್ಕೆ ನಮ್ಮಿಂದ ಸಾಧ್ಯವಾದಷ್ಟು ಸಹಾಯ ಮಾಡುವ ಸಮಯ ಬಂದಿದೆ. ಸ್ವಾರ್ಥವನ್ನು ಬದಿಗಿಟ್ಟು ಮಾನವೀಯತೆಯಿಂದ ಕೈಜೋಡಿಸೋಣ. ನಮ್ಮ ಒಂದು ಸಣ್ಣ ಸಹಾಯ ಶಾನವಿಯ ಬದುಕಿನಲ್ಲಿ ಬಹುದೊಡ್ಡ ಬದಲಾವಣೆ ತರಬಹುದು. ಸಹಾಯ ಮಾಡಲು ಇಚ್ಛಿಸುವವರು ಕುಟುಂಬದೊಂದಿಗೆ ಸಂಪರ್ಕಿಸಿ ತಮ್ಮ ಕೈಲಾದ ನೆರವನ್ನು ನೀಡುವಂತೆ RJ ನ್ಯೂಸ್ ಮಾಧ್ಯಮದ ಮೂಲಕ ತಮ್ಮ ಅಳಲನ್ನು ಹೇಳಿಕೊಂಡಿದ್ದಾರೆ. ಕೆಸ್ತೂರುಕೊಪ್ಲು ಗ್ರಾಮದಲ್ಲಿದ್ದೀನಿ ನಾನು ಇವತ್ತು. ನೋಡಿ, ಇವತ್ತು ಕೆಸ್ತೂರುಕೊಪ್ಲು ಗ್ರಾಮದಲ್ಲಿ ತೀರಾ ಬಡತನದ ಕುಟುಂಬ. ಶಾನವಿ ಅಂತಕ್ಕಂಥ ಹುಡುಗಿ 6ನೇ ತರಗತಿ ಓದ್ತಾ ಇದೆ. 12 ವರ್ಷದ ಬಾಲಕಿ. ಬಹುಶಃ ಈ ಹುಡುಗಿ ಏನಾಗಿದೆ ಅಂತಂದ್ರೆ, ಹಲವಾರು ವರ್ಷಗಳಿಂದನೂ ಕೂಡ ತನ್ನ ನೋವನ್ನು ನುಂಗ್ಕೊಂಡು ದೇಹದಲ್ಲಿ ಕೂಡ ತುಂಬಾ ವ್ಯತ್ಯಾಸ ಆಗಿದೆ. ಅದು ಅನಾರೋಗ್ಯದಿಂದ ಬಳಲ್ತಿದ್ರು ಕೂಡ ವಿದ್ಯಾಭ್ಯಾಸ ಮಾಡಬೇಕು ಅಂತೇಳಿ ಬಹಳ ಹಂಬಲದಿಂದ ಇದೇ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದೆ. ಅವರು ತಾಯಿ ಇದ್ದಾರೆ. ಇಲ್ಲಿ ಮಾತಾಡಿಸ್ತೀನಿ, ಏನು ಸಮಸ್ಯೆ ಮತ್ತೆ ಹುಡುಗಿಗೆ ಏನು ದೇಹದಲ್ಲಿ ಅನಾರೋಗ್ಯದ ಸಮಸ್ಯೆ ಏನಿದೆ ಅಂತ ನಾನು ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಮಗುಗೆ ಯಾವಾಗ ಈ ರೀತಿ ಆಯ್ತಮ್ಮ? ಅದು ಮಗಿನಲ್ಲಿ ಅಷ್ಟು ಕಾಣಲಿಲ್ಲ. ಇವಾಗ 3, 4, 5 ವರ್ಷದಿಂದ ಸ್ವಲ್ಪ ದಪ್ಪ ಕಾಣ್ತು. ಆವಾಗ ನಾವು ಅಯ್ಯೋ, ಕೂಲಿ ಮಾಡ್ಕೊಂಡು ಊಟ ಮಾಡೋದ್ರಲ್ಲಿ ನಾವು ಏನು ಹಾಸ್ಪಿಟ್ಲಿಗೆ ತೋರಿಸೋದು ಅಂದ್ಬಿಟ್ಟು ಕೂಲಿ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಿದ್ದೋ. ಇವಾಗ 2 ವರ್ಷದಿಂದ ಜಾಸ್ತಿ ಆಗೋಯ್ತು. ಬ್ಯಾಗ್‌ನು ಸುದಾ ತಗೊಂಡು ಹೋಗೋಕ್ಕೆ ಸ್ಕೂಲ್‌ಗೆ ಹೋಗೋಕ್ಕಾಗಲಿಲ್ಲ. ಆವಾಗ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ದೋ. ಆವಾಗ ತೋರಿಸ್ಬೇಕಾದ್ರೆ KVC ಹಾಸ್ಪಿಟ್ಲಿಗೆ ಮೈಸೂರಿಗೆ ಹೋಗ್ಬೇಕಾದ್ರೆ ಅವರು ಡಾಕ್ಟ್ರು 8 ಲಕ್ಷ ಕೇಳಿದ್ರು. ನಾವು ಸ್ಕ್ಯಾನಿಂಗ್ MRI ಸ್ಕ್ಯಾನಿಂಗ್ ಎಲ್ಲ ಮಾಡಾದ್ಮೇಲೆ ಇಷ್ಟಾಗುತ್ತೆ ಕಣಮ್ಮ ಅಂತ ಕೇಳಿದ್ರು. ನಾನು ಅಷ್ಟು ಕಟ್ಟಕ್ಕಾಗೋದಿಲ್ಲ ಸರ್, ಕೂಲಿ ಮಾಡ್ಕೊಂಡು ಊಟ ಮಾಡೋದು ಅಂತ ಹೇಳ್ದೆ. ಮತ್ತೆ CM ಫಂಡಿಂದ ಸರ್ಕಾರದಿಂದ ಮಾಡ್ತಾರೆ. ನಾವು ಒಂದು ಲೆಟರ್ ಕೊಡ್ತೀವಿ. ಆ ಲೆಟರ್ CM ಫಂಡ್‌ಗೆ ನಿಮ್ಮ ಕೈಲಿ ತಲುಪಿಸೋಕ್ಕಾಯ್ತದ ಅಂತ ಹೇಳಿದ್ರು ಡಾಕ್ಟ್ರು. ಆಯಿತು ಸರ್, ನೋಡೋಣ ತಲುಪಿಸ್ತೀವಿ. ಆದರೂ ನಾನು ಎಲ್ಲ ಕಡೆ ಹೋಗ್ಬೇಕು, ನನ್ನೋರು ಅಂತ ಯಾರು ಅಣ್ಣ ತಮ್ಮ ಯಾರೂ ಇಲ್ಲ, ತಂದೆ ತಾಯಿ ಅಂತ ಯಾರೂ ಇಲ್ಲ. ಆಯಿತು ತಲುಪಿಸ್ತೀನಿ ಕೊಡಿ ಸರ್ ಅಂತ ಈಸ್ಕೊಂಡು CM ಫಂಡ್‌ಗೆ ಲೆಟರ ಮೂವ್ ಮಾಡ್ದೋ. ಮೂವ್ ಮಾಡಬೇಕಾದ್ರೆ ಅದು ಮಾಡ್ತೀನಿ ಅಂತ ನಮ್ಮೂರು MLA ಅಂದರು. ನಾವು ಅದಕ್ಕೆ 2 ವರ್ಷ ತಿರುಗಿದೆ MLAಗೆ. ಮತ್ತೆ ಇವಾಗಾಗುತ್ತೆ ಅಂದ್ಕೊಂಡು ನಾನು ಓದೋದಾಗೆಲ್ಲ ಲೆಟರ್ ಕೇಳ್ತಾ ಇದ್ರು. 10 ಸಲನೇ ಕೊಟ್ಟಿದ್ದೀನಿ ಲೆಟರ್, ಜೆರಾಕ್ಸ್ ಹೊಡ್ಸಿ ಹಾಸ್ಪಿಟ್ಲು ರೆಕಾರ್ಡ್ ಎಲ್ಲ ಕೊಟ್ಟಿದ್ದೀನಿ. ಆದರೆ ಇವಾಗ 2 ವರ್ಷದ ಮೇಲೆ ಅವರು ಆಗೋದಿಲ್ಲ, ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಬಿಲ್ ಹಾಕ್ಸ್ಕೊ ಬನ್ನಿ, ನಮ್ಗೆ ಅಷ್ಟು ಸರ್ಕಾರದಿಂದ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಸ್ವಾಮಿ, ನಾನು ಯಾವ ಹಾಸ್ಪಿಟ್ಲಿಗೆ ಹೋಗೋಣ, ಯಾವ ಹಾಸ್ಪಿಟ್ಲು ಅನ್ನೋದೇ ಗೊತ್ತಾಗೋದಿಲ್ವಲ್ಲ, ನನ್ನ ಜೊತೆ ಎಡಬಲ ಅಂತಾನೆ ಇಲ್ವಲ್ಲ, ನಾನು ಒಬ್ಳು ಹೋಗಿ ನಾನು ಯಾವ ಹಾಸ್ಪಿಟ್ಲಿಂದ ಮಾಡೋಣ, ನನಗೆ ಆಗೋದಿಲ್ಲ, ನನಗೆ ಅದೇ ಹಾಸ್ಪಿಟ್ಲಿಗೆ ಹಾಕ್ಕೊಡ್ಬೇಕು ಅಂತಂದಿದ್ದಕ್ಕೆ ನಮ್ಗೆ ಆಗೋದಿಲ್ಲ ಹಾಸ್ಪಿಟ್ಲಲ್ಲಿ ಅಂತ ಹೇಳಿದ್ರು. ಮತ್ತೆ ಇವಾಗ ನಾನು 2 ವರ್ಷದ ಮೇಲೆ ಕೈ ಬಿಟ್ಬಿಟ್ಟು ಇವಾಗ ಕೂಲಿ ಮಾಡ್ಕೊಂಡು ಉಣ್ತಾ ಇದ್ದೀನಿ. ಇವಾಗ ನೀವೇ ಸಹಕಾರ ನನ್ನ ಮಗಳಿಗೆ ಕೊಡಬೇಕು
ಅಂತ ನಾನು ಕೇಳ್ಕೊತೇನೆ ಇದ್ದೀನಿ. ಯಜಮಾನ್ರು ಏನು ಮಾಡ್ತಾರೆ ಅಮ್ಮ? ಯಜಮಾನ್ರು ಇಲ್ಲ, ಅವರು ಸುಮಾರು ಒಂದು 10-12 ವರ್ಷನ ಆಯ್ತು ಬಿಟ್ಟು. ಎಷ್ಟು ಜನ ಮಕ್ಕಳು ನಿಮಗೆ? ಅವಳೊಬ್ಳೆ. ಚಿಕ್ಕ ವಯಸ್ಸಿಂದನೇ ಈ ರೀತಿ ಆಗಿತ್ತಾ ನಿಮಗೆ? ಚಿಕ್ಕ ವಯಸ್ಸಲ್ಲಿ ಅಷ್ಟು ಕಾಣಲಿಲ್ಲ, ಬರ್ತಾ ಬರ್ತಾ ಈ ರೀತಿ ಇವಾಗ ಬದಲಾವಣೆ ಆಗಿದೆ. ದಪ್ಪ ಆಯ್ತಾ ಇದೆ. ಆಮೇಲೆ ಶಾಲೆಗೆ ಹೋಗೋಕೆ ಆಗೋದಿಲ್ಲ, ನಾನೇ ಕರ್ಕೊಂಡು ಹೋಗ್ಬಿಡ್ಬೇಕು, ಮತ್ತೆ ಕರ್ಕೊಂಡು ಬರಬೇಕು. ಕೆಲ್ಸಕ್ಕೆ ಇದನ್ನ ನೀವೇ ಹೋಗೋಷ್ಟರಲ್ಲಿ ಕರ್ಕೊಂಡು ಹೋಗ್ತೀರಿ, ನೀವೇ ಕರ್ಕೊಂಡು ಬರ್ತೀರಿ? ನಾನೇ ಕರ್ಕೊಂಡು ಬರ್ತೀನಿ. ಇಷ್ಟು ದೂರನೂ ನಡೆಯೋಕ್ಕಾಗೋದಿಲ್ಲ, ಮತ್ತೆ ಜಾಸ್ತಿ ಹೊತ್ತು ಕೂರೋಕ್ಕಾಗೋದಿಲ್ಲ, ಬೆನ್ನು ಸೇದ್ ಬರುತ್ತೆ, ಮತ್ತೆ ಜಾಸ್ತಿ ಪ್ರಯಾಣ ಮಾಡೋಕ್ಕಾಗೋದಿಲ್ಲ. ಸೊಂಟದ ಮೇಲೆ 2 ಕೈ ಹಾಕೊಂಡು ಬಕ್ಕೋತದೆ. ಜೀವನ ಮಾಡಕ್ಕೆ ಏನು ಮಾಡ್ತೀರಿ? ಜೀವನ ಮಾಡೋಕ್ಕೆ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರೋದು. ಅದಕ್ಕೆ ದಯವಿಟ್ಟು ನಿಮ್ಮ ಹತ್ರ ನಾನು ಕೇಳ್ಕೊತಾ ಇದ್ದೀನಿ, ನಿಮ್ಮ ಸಹಕಾರ ನನಗಿರಲಿ. ಎಲ್ಲರಿಗೂ ನಮಸ್ಕಾರ. 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ಎಲ್ಲರ ಮಕ್ಕಳು ಎಲ್ಲ ಸ್ಕೂಲಲ್ಲಿ ನೋಡಿದ್ರೆ ನಾನು ಅವರಂಗೆ ಇರಬೇಕು ಅಂತ ಆಸೆ. ನಿಮ್ಮಿಂದ ನನಗೆ ಎಲ್ಲಾನು ಇದ್ ಮಾಡ್ಕೊಡಿ. ಆಪರೇಷನ್ ಮಾಡಿಸ್ಕೋಬೇಕು. ನಾನು ಎಲ್ಲ ಮಕ್ಳನ್ನ ನೋಡಿದ್ರೆ ನಾನು ಹಂಗೆ ಇರ್ಬೇಕು ಅನಿಸ್ತೈತೆ. ಮುಂದೆ ಓದ್ಬೇಕು, ನಾನು ಚೆನ್ನಾಗಿರ್ಬೇಕು, ಎಲ್ಲ ಮಕ್ಳು ನಂಗೂ ಇರ್ಲೇಬೇಕು ನಾನು. ಇದಿಷ್ಟು ತಾಯಿಯ ಒಂದು ಮನದಾಳದ ನೋವಿನ ಮಾತು. ಕೆಸ್ತೂರುಕೊಪ್ಪಲು ಗ್ರಾಮದ ಜನಪ್ರತಿನಿಧಿಗಳಾಗ್ಬೋದು ಅಥವಾ ಸಾರ್ವಜನಿಕರಾಗ್ಬೋದು, ಹಾಗೂ ಕೃಷ್ಣರಾಜನಗರ ತಾಲೂಕು ಮತ್ತು ಸಾಲಿಗ್ರಾಮ ತಾಲೂಕು ಅಥವಾ ಮೈಸೂರು ಜಿಲ್ಲಾದ್ಯಂತ ಯಾರಾದರೂ ದಾನಿಗಳಿದ್ರೆ ದಯಮಾಡಿ ಈ ಒಂದು ವಿದ್ಯಾರ್ಥಿನಿಗೆ ಒಂದು ಸಹಾಯ ಮಾಡೋದ್ರ ಮೂಲಕ ಒಂದು ಆಪರೇಷನ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ತಾಯಿ ನಮ್ಮ RJ ನ್ಯೂಸ್ ಮೂಲಕ ಒಂದು ಮನವಿ ಮಾಡ್ತಿದ್ದಾರೆ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಕೆಸ್ತೂರುಕೊಪ್ಪಲಲ್ಲಿ ಈ ಒಂದು ಬಾಲಕಿಗೆ ಆಪರೇಷನ್ ಮಾಡಿಸೋದ್ರ ಜೊತೆಗೆ ನಮ್ಮ RJ ನ್ಯೂಸ್ ಕೂಡ ಇವ್ರ ಜೊತೆ ಸದಾ ನಿಲ್ಲುತ್ತೆ. ನಮಸ್ತೆ.